ನಮಸ್ತೆ ಕರ್ನಾಟಕ ಸಂಭವಮಿಗೆ ಸ್ವಾಗತ. 9 ಜನ ಪೊಲೀಸ್ ಸಿಬ್ಬಂದಿಗಳಿಗೆ ಮದುರೈನ ಡಿಸ್ಟ್ರಿಕ್ಟ್ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ಹಾಗಾದರೆ ಈ ತೀರ್ಪು ಅಂತಿಮನಾ? ಅವರಿಗೆ ನಿಜಕ್ಕೂ ಗಲ್ಲು ಶಿಕ್ಷೆ ಆಗತ್ತಾ? 2020ರ ಲಾಕ್ಡೌನ್ ಸಮಯದಲ್ಲಿ ತಂದೆ ಮಗನನ್ನ ಅರೆಸ್ಟ್ ಮಾಡಿದಂಥ ತಮಿಳುನಾಡಿನ ಪೊಲೀಸರು ಅವರ ಒಂದು ಚಿಕ್ಕ ತಪ್ಪನ ನೆಪನ ಇಟ್ಟುಕೊಂಡು ಅವರನ್ನು ಇಡೀ ರಾತ್ರಿ ಪೊಲೀಸ್ ಸ್ಟೇಷನ್ನ ಕಸ್ಟಡಿಯಲ್ಲಿ ಅವರಿಗೆ ಟಾರ್ಚರ್ ಕೊಟ್ಟು ಅವರನ್ನು ಹೊಡೆದು ಸಾಯಿಸ್ತಾರೆ. ಈ ಕೇಸ್ನ ಸಂಪೂರ್ಣ ಮಾಹಿತಿ ಇರುವ ವಿಡಿಯೋವನ್ನು ನಿಮಗೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಕೂಡ ಅದರ ಲಿಂಕ್ನ ಶೇರ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಅದನ್ನ ನೋಡಬಹುದು. ಕೊನೆಯದಾಗಿ 6 ವರ್ಷದ ಕಾನೂನು ಹೋರಾಟದ ನಂತರ ಬಹುಶಃ ಇಲ್ಲಿ ಆ ತಂದೆ ಮಗನ ಸಾವಿಗೆ ಒಂದು ನ್ಯಾಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಮದುರೈನ ಡಿಸ್ಟ್ರಿಕ್ಟ್ ಕೋರ್ಟು ಈ ಒಂದು ಕೇಸನ್ನು ತುಂಬ ಗಂಭೀರವಾಗಿ ತಗೊಂಡಿತ್ತು. ಹಾಗೆ ಈ ಕೇಸು ಅಪರೂಪದಲ್ಲಿ ಅತ್ಯಂತ ಅಪರೂಪವಾದದ್ದು. ಯಾರು ರಕ್ಷಕರಾಗಿರಬೇಕೋ ಅವರೇ ಇಲ್ಲಿ ಕ್ರಿಮಿನಲ್ಗಳಾಗಿದ್ದರು. ಹಾಗಾಗಿ ಏಪ್ರಿಲ್ 6, 2026ರಂದು ಮದುರೈನ ಡಿಸ್ಟ್ರಿಕ್ಟ್ ನ್ಯಾಯಾಲಯ 9 ಜನ ಪೊಲೀಸ್ ಸಿಬ್ಬಂದಿಗಳಿಗೆ ಗಲ್ಲು ಶಿಕ್ಷೆಯನ್ನು ಕೊಡುತ್ತೆ. ಹಾಗೆ ಜೊತೆಗೆ 1,40,00,000 ರೂಪಾಯಿ ದಂಡವನ್ನು ಕೂಡ ಹಾಕತ್ತೆ. ಒಂದು ಡಿಸ್ಟ್ರಿಕ್ಟ್ ನ್ಯಾಯಾಲಯ ಯಾರಿಗಾದರೂ ಈ ಥರದ ಒಂದು ಸೀರಿಯಸ್ ಕೇಸಲ್ಲಿ ಡೆತ್ ಪೆನಾಲ್ಟಿಯನ್ನು ಕೊಟ್ಟಾಗ ಈ ಕೇಸ್ ಕನ್ಫರ್ಮೇಷನ್ಗಾಗಿ ಹೈಕೋರ್ಟ್ ಮ್ಯಾಟಲ್ಲಿ ಇರುತ್ತೆ. ಆಟೋಮೆಟಿಕ್ ಆಗಿ ಇದು ಹೈಕೋರ್ಟಿಗೆ ಹೋಗುತ್ತೆ. ಹೈಕೋರ್ಟ್ ಈ ಒಂದು ಕೇಸಿನ ಸಾಕ್ಷಿಗಳನ್ನು ಪುನರ್ ಪರಿಶೀಲನೆ ಮಾಡುತ್ತೆ. ಅಂದರೆ ಅಲ್ಲಿರುವ ಏನೇನು ಸಾಕ್ಷಿಗಳನ್ನು ಇದು ಕನ್ಸಿಡರ್ ಮಾಡಿ ಡಿಸ್ಟ್ರಿಕ್ಟ್ ಕೋರ್ಟ್ ಇವರಿಗೆ ಮರಣದಂಡನೆ ಅಂದರೆ ಗಲ್ಲು ಶಿಕ್ಷೆಯನ್ನು ಕೊಟ್ಟಿದೆ ಅನ್ನೋದನ್ನು ಹೈಕೋರ್ಟ್ ಮತ್ತೆ ಪರಿಶೀಲನೆ ಮಾಡುತ್ತೆ, ರೀಚೆಕ್ ಆಗುತ್ತೆ. ಯಾವುದಾದ್ರೂ ಡಿಸ್ಟ್ರಿಕ್ಟ್ ಕೋರ್ಟು ಯಾರಿಗಾದರೂ ಈ ಥರದ ಒಂದು ಕೇಸಿನಲ್ಲಿ ಡೆತ್ ಪೆನಾಲ್ಟಿ ಅಂದರೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಾಗ, ಮರಣದಂಡನೆಯನ್ನು ಕೊಟ್ಟಾಗ ಆ ಕೇಸು ಆಟೋಮೆಟಿಕ್ ಆಗಿ ಹೈಕೋರ್ಟಿನ ಕನ್ಫರ್ಮೇಷನ್ ಕೇಸ್ ಆಗಿ ಹೋಗುತ್ತೆ. ಅಂದರೆ ಹೈಕೋರ್ಟಿಗೆ ಇದು ಕನ್ಫರ್ಮೇಷನ್ ಕೇಸ್ ಆಗಿ ಹೋಗುತ್ತೆ. ಹೈಕೋರ್ಟ್ ಏನು ಮಾಡುತ್ತೆ, ಮತ್ತೆ ಆ ಸಾಕ್ಷಿಗಳನ್ನು ಮರುಪರಿಶೀಲನೆ ಮಾಡುತ್ತೆ. ಡಿಸ್ಟ್ರಿಕ್ಟ್ ಕೋರ್ಟು ಕೊಟ್ಟಂಥ ಗಲ್ಲು ಶಿಕ್ಷೆ ಸೂಕ್ತನ ಅಥವಾ ಅಲ್ಲ ಅನ್ನೋದನ್ನು ಮತ್ತೆ ಹೈಕೋರ್ಟಲ್ಲಿ ಪರಿಶೀಲನೆ ಮಾಡುತ್ತೆ. ಒಂದು ವೇಳೆ ಹೈಕೋರ್ಟಿಗೆ ಗಲ್ಲು ಶಿಕ್ಷೆ ಈ ಅಪರಾಧಕ್ಕೆ ಸೂಕ್ತ ಅಲ್ಲ ಅಂತ ಅನಿಸಿದ್ರೆ ಅದು ಅಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟಂಥ ಒಂದು ಏನು ಜಜ್ಮೆಂಟ್ ಇರುತ್ತೆ ಅದನ್ನು ಬದಲಿಸುವಂಥ ಅಧಿಕಾರ ಇರುತ್ತೆ. ಅದಕ್ಕೆ ಅದು ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಮಾಡಬಹುದು ಅಥವಾ ಕೇಸನ್ನೇ ಡಿಸ್ಮಿಸ್ ಮಾಡಬಹುದು. ಡಿಸ್ಮಿಸ್ ಆಗೋದು ತುಂಬ ಕಡಿಮೆ ವಿಚಾರದಲ್ಲಿ ಡಿಸ್ಮಿಸ್ ಆಗುತ್ತೆ, ಇಲ್ಲಾಂದರೆ ಡಿಸ್ಮಿಸ್ ಆಗಲ್ಲ. ಅಂದರೆ ಯಾವುದಾದ್ರೂ ಸಾಕ್ಷಿಗಳು ವೀಕ್ ಇದೆ ಅಂತ ಅನ್ನಿಸ್ದಾಗ ಮಾತ್ರ ಆ ಥರ ಆಗೋ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಹೈಕೋರ್ಟು ಕೂಡ ಮರಣದಂಡನೆಯನ್ನೇ ಕನ್ಫರ್ಮ್ ಮಾಡಿದ್ರೆ, ಏನು ಡಿಸ್ಟ್ರಿಕ್ಟ್ ನ್ಯಾಯಾಲಯ ಕೊಟ್ಟಿರುತ್ತೋ ಅದನ್ನೇ ಹೈಕೋರ್ಟು ಕೂಡ ಕನ್ಫರ್ಮೇಷನ್ ಮಾಡಿದ್ರೆ ಅಪರಾಧಿಗೆ ಮುಂದೆ 2 ದಾರಿಗಳಿದೆ ತನ್ನ ಮರಣದಂಡನೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ. ಒಂದು ಸುಪ್ರೀಂ ಕೋರ್ಟ್ ಸೇಲ್, ಮತ್ತು ಸುಪ್ರೀಂ ಕೋರ್ಟಿಗೆ ಅವರು ಅಪೀಲ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಮತ್ತೆ ಸಾಕ್ಷಿಗಳನ್ನು ವೆರಿಫೈ ಮಾಡುತ್ತೆ. ಸುಪ್ರೀಂ ಕೋರ್ಟ್ಗೂ ಕೂಡ ಹೌದು ಇದಕ್ಕೆ ಡೆತ್ ಪೆನಾಲ್ಟಿನೇ ಕರೆಕ್ಟು ಅಂತ ಅನಿಸಿದ್ರೆ ಅವರು ಕೂಡ ಡೆತ್ ಪೆನಾಲ್ಟಿಯನ್ನು ಕನ್ಫರ್ಮ್ ಮಾಡ್ತಾರೆ. ಸೊ ಡಿಸ್ಟ್ರಿಕ್ಟ್ ನ್ಯಾಯಾಲಯದಿಂದ ಸಿಕ್ಕಿರುವಂಥ ಜಜ್ಮೆಂಟ್ ಏನಿದೆ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ಕನ್ಫರ್ಮ್ ಆದ ನಂತರ ಅಪರಾಧಿಗೆ ಇರೋದು ಒಂದೇ ಮಾರ್ಗ, ಅದು ಅವರು ನಮ್ಮ ಭಾರತದ ರಾಷ್ಟ್ರಪತಿಗೆ ಕ್ಷಮಾದಾನ ಅರ್ಜಿಯನ್ನು ಹಾಕ್ತಾರೆ. ಒಂದು ವೇಳೆ ರಾಷ್ಟ್ರಪತಿಗಳಿಗೆ ಮರಣದಂಡನೆ ಬೇಡ ಅಂತ ಆದರೆ ಅದನ್ನು ಜೀವಾವಧಿಯಾಗಿ ಅವರು ಚೇಂಜ್ ಮಾಡಬಹುದು. ಸುಪ್ರೀಂ ಕೋರ್ಟ್ನ ಆರ್ಡರನ್ನು ಚೇಂಜ್ ಮಾಡುವ ಅಧಿಕಾರ ನಮ್ಮ ದೇಶದ ಮೊದಲ ಪ್ರಜೆಯಾದ ರಾಷ್ಟ್ರಪತಿಗಳಿಗಿರುತ್ತೆ. ಒಂದು ವೇಳೆ ರಾಷ್ಟ್ರಪತಿಗಳು ಕೂಡ ಡೆತ್ ಪೆನಾಲ್ಟಿಯನ್ನೇ ಕನ್ಫರ್ಮ್ ಮಾಡಿದ್ರು ಅಂದರೆ ಸೊ ಎಲ್ಲಿಗೆ ಮುಗೀತು, ನೆಕ್ಸ್ಟ್ ಮತ್ತೆ ಅವರು ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಡೆತ್ ಪೆನಾಲ್ಟಿ ಕನ್ಫರ್ಮ್ ಆಗುತ್ತೆ. ಒಂದು ಸತಿ ಕ್ಷಮಾ ಅರ್ಜಿ ರಿಜೆಕ್ಟ್ ಆಯಿತು ಅಂದರೆ ನ್ಯಾಯಾಲಯ ಅವ್ರಿಗೆ ಡೆತ್ ವಾರೆಂಟನ್ನು ಇಶ್ಯೂ ಮಾಡುತ್ತೆ. ಸೊ ಡೆತ್ ವಾರೆಂಟ್ ಇಶ್ಯೂ ಆದ 14 ದಿನಗಳ ನಂತರ ಖೈದಿಗಳನ್ನು ಗಲ್ಲಿಗೆ ಏರಿಸಲಾಗುತ್ತೆ ಸೆಂಟ್ರಲ್ ಜೈಲಲ್ಲಿ. ಇವರಿಗೆ ಈಗ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಗಲ್ಲು ಶಿಕ್ಷೆ ಆಗಿದೆ. ಈ ಶಿಕ್ಷೆ ಮುಂದೆ ಹೈಕೋರ್ಟಿಗೆ ಹೋದರೂ ಅಷ್ಟೇ, ಸುಪ್ರೀಂ ಕೋರ್ಟ್ಗೆ ಹೋದರೂ ಅಷ್ಟೇ, ಕೊನೆಗೆ ರಾಷ್ಟ್ರಪತಿಯೊಳಗೂ ಹೋದರೂ ಅಷ್ಟೇ ಇದೇ ಶಿಕ್ಷೆ ಕಾಯಮಾಗಿರಬೇಕು. ಇಂಥ ಅಧಿಕಾರದ ದಾಹ ಇರೋರಿಗೆ ಒಂದು ಸತಿ ಪೆಟ್ಟು ಬೀಳಬೇಕು, ಆಗಲೇ ಇವರೆಲ್ಲ ಬುದ್ಧಿ ಕಲಿಯೋದು. ನಿಮಗೇನು ಅನಿಸುತ್ತೆ ಈ ಜಜ್ಮೆಂಟ್ನ ವಿಷಯದ ಬಗ್ಗೆ? ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.